ಹಾಯ್, ಇವತ್ತು ನಾವು ಮನೆಯಲ್ಲಿ ತುಂಬಾ ರುಚಿಯಾಗಿರುವಂತಹ ಹಾಗೆ ಕ್ರಿಸ್ಪಿಯಾಗಿ ಮಾಡುವಂತಹ ಚಿಕನ್ ಕಬಾಬನ್ನು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾನು 1 kg ಚಿಕನನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಖಾರ ಜಾಸ್ತಿ ಬೇಕಾದರೆ ನೀವು ಚಿಲ್ಲಿ ಪೌಡರ್ನ 1 ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಪೌಡರ್ ಒಂದು ಅರ್ಧ ಸ್ಪೂನಷ್ಟು, ಹಾಗೆ 2 ಸ್ಪೂನಷ್ಟು ನಾನಿಲ್ಲಿ ಕಬಾಬ್ ಪೌಡರನ್ನು ಹಾಕ್ತಿದ್ದೇನೆ. ಕಬಾಬ್ ಪೌಡರ್ ಇಲ್ಲ ಅಂದರೆ ನೀವು ಚಿಕನ್ ಮಸಾಲ ಹುಡಿ ಯಾವುದಿದ್ರೂ ಕೂಡ ಹಾಕ್ಕೊಳ್ಬೋದು. ನಂತರ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಗೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. 1 kg ಚಿಕನಿಗೆ 1 ಸ್ಪೂನಷ್ಟು ಹಾಕಿ, ಜಾಸ್ತಿ ಹಾಕಿದರೆ ಅದೇ ಸ್ಮೆಲ್ ಬರುತ್ತೆ. ಹಾಗಾಗಿ ನಂತರ 1.5 ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ತಿದ್ದೇನೆ. ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಜ್ಯೂಸಿಯಾಗಿ ಬರುತ್ತೆ. ಮೊಸರು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ನಾನು 1 ಮೊಟ್ಟೆಯನ್ನು ಇದಕ್ಕೆ ಹಾಕ್ತಿದ್ದೇನೆ. ಮೊಟ್ಟೆ ಕೂಡ ಹಾಗೆ 1 kg ಚಿಕನಿಗೆ 1 ಮೊಟ್ಟೆಯನ್ನಷ್ಟೇ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೊಸರು ಹಾಕಿದ್ರಿಂದ ಸ್ವಲ್ಪ ನೀರಾಗಿ ಆಗುತ್ತೆ. ಹಾಗೆ ಇದಕ್ಕೆ ಅರ್ಧ ನಿಂಬೆ ಹುಳಿಯನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಲಿಲ್ಲ. ನೀವು ಅರ್ಧ ನಿಂಬೆ ಹುಳಿ ರಸವನ್ನು ಕೂಡ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಂತರ ಇದಕ್ಕೆ ನಾನು ಕಾರ್ನ್ಫ್ಲವರನ್ನು ಹಾಕ್ತಿದ್ದೇನೆ 4 ಸ್ಪೂನಷ್ಟು. ಜಾಸ್ತಿ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ, 3ರಿಂದ 4 ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಚಿಕನ್ಗೆ. ನಂತರ ಇದಕ್ಕೆ ನಾವು ಉಪ್ಪನ್ನು ಹಾಕಲಿಲ್ಲ. ಉಪ್ಪನ್ನೀಗ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಚಿಕನ್ ಕಬಾಬ್ ಪೌಡರ್ ಹಾಕಿದರೆ ಅದರಲ್ಲಿ ಉಪ್ಪಿರುತ್ತೆ. ಹಾಗಾಗಿ ನಾವಿಲ್ಲಿ 2 ಸ್ಪೂನಷ್ಟು ಮಾತ್ರ ಹಾಕಿದ್ದೇವೆ, ಉಪ್ಪು ಕಡಿಮೆ ಇರುತ್ತೆ, ಹಾಗೆ ಹಾಕ್ಕೊಳ್ಳಿ. ಚಿಕನ್ ಮಸಾಲ ಪುಡಿ ಹಾಕಿದ್ರಾದರೆ ನೀವು ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಈ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ, ಹಾಗೆ ಫ್ರೈ ಮಾಡಬೇಕಾದ್ರೆ ತುಂಬ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಇದರಿಂದ. ಹಾಗಾಗಿ ಇದನ್ನೀಗ ಫ್ರಿಜ್ಜಲ್ಲಿ ಒಂದು 10ರಿಂದ 20 ನಿಮಿಷ ಹಾಗೆ ಇಡಿ. ಚಿಕನ್ ಎಲ್ಲ ಚೆನ್ನಾಗಿ ಮಸಾಲೆಗೆ ಹಿಡಿಬೇಕು. ಇಲ್ಲಾಂದರೆ 10ರಿಂದ 15 ನಿಮಿಷ ಇಟ್ಟರು ಕೂಡ ಆಗುತ್ತೆ. ನಾನಿಲ್ಲಿ ಎಣ್ಣೆಯನ್ನು ಮೊದಲೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿ. ಈಗ ಒಂದೊಂದೇ ಚಿಕನನ್ನು ಎಣ್ಣೆಗೆ ಬಿಟ್ಕೊಳ್ತಾ ಬನ್ನಿ. ಗ್ಯಾಸ್ ಫ್ಲೇಮಲ್ಲಿ ಹೈಯಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ. ಈ ರೀತಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಹಾಕಿದ ಕೂಡಲೇ ಮಗುಚಲಿಕ್ಕೆ ಹೋಗಬೇಡಿ. ಕಬಾಬನ್ನು ಚೆನ್ನಾಗಿ ಫ್ರೈ ಆಗಬೇಕು ಮೊದಲಿಗೆ. ನಂತರ ನೀವು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಮೊದಲಿಗೆ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಬನ್ನಿ ಕಬಾಬನ್ನು. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಕಪ್ಪಾಗುತ್ತೆ ಕಬಾಬ್. ಹಾಗಾಗಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಿದ್ದೇನೆ. ಈ ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದು ಫ್ರೈ ಆಗ್ತಾ ಬಂತು, ನೋಡ್ಬೋದು. ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟ ಆದರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.